ಇದು ಒಂದು ಭಾವೋದ್ರಿಕ್ತ ಮತ್ತು ಗೊಂದಲಪೂರ್ಣ ಕಥೆಯಾಗಿದೆ. ನೀವೆಲ್ಲ ಓದಲು ಬಯಸುವ ರೀತಿಯಲ್ಲಿ ಒಂದು ಕಥೆಯನ್ನು ಮೂಡಿಸೋಣ. ನಿರ್ದೋಷಿಯ ನಿಂದನೆ. ಮಲ್ಲಿಗೆಯ ಬದುಕು ಸದಾ ಸುಖಕರವಾಗಿರಲಿಲ್ಲ. ಗೌಡರ ಮನೆಯೊಂದು ಕಠಿಣ ನಿಯಮಗಳ ಒಳಗೆ ಸಿಕ್ಕಿಹಾಕಿದ ಜೈಲು. ಅವಳಿಗೆ ಸ್ವಾತಂತ್ರ್ಯ ಎಂಬುದು ಕೇವಲ ಕನಸು. ಪತಿ ಶರಣಪ್ಪ ಪಟ್ಟಣದ ಪ್ರತಿಷ್ಠಿತ ಭೂಸ್ವಾಮಿ, ಬಡವರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿ. ಮಲ್ಲಿಗೆಗೆ ಪ್ರೀತಿಯ ಸಂಗಾತಿಯಾಗಬೇಕಾದ ಶರಣಪ್ಪ ಬದಲಿಗೆ ಅವಳಿಗೆ ಕೇವಲ ಒಬ್ಬ ಗಂಡು ಎಂಬುದರ ಹೊರತು ಮತ್ತೇನೂ ಅಲ್ಲ. ಒಂದು ದಿನ ಮಲ್ಲಿಗೆ ತನ್ನ ಮನೆಯಲ್ಲಿ ಏಕಾಂತವಾಗಿ ಕುಳಿತಿದ್ದಾಗ ಒಂದು ತೊಳೆದ ಬೀದಿ ನಾಯಿಯು ಅವಳ ಮನೆಯ ಮುಂಭಾಗದಲ್ಲಿ ನಿಂತಿತ್ತು. ಅದು ಊರಿನ ಪೈಗಾಂಬರನಂತೆ ಅವಳಿಗೆ ಹತ್ತಿರವಾಗಿತ್ತು, ಅರ್ಥಗರ್ಭಿತ ಕಣ್ಣುಗಳೊಂದಿಗೆ. ಅದು ಪ್ರೀತಿ, ವಿಶ್ವಾಸವನ್ನು ತೋರಿಸುತ್ತಿತ್ತು, ಒಂದು ರೀತಿಯ ಮೌನ ಸಂಬಂಧ. ದಿನ ಕಳೆದಂತೆ ಮಲ್ಲಿಗೆ ಅದಕ್ಕೆ ಆಹಾರ ನೀಡಲು ಆರಂಭಿಸಿದಳು. ಈ ಸಂಬಂಧವನ್ನು ಕಂಡ ಊರಿನವರು ಹುಸಿಯ ನಗೆ ಮಾಡಿದರು, ಆದರೆ ಮಲ್ಲಿಗೆ ತಲೆ ಕೊಡಲಿಲ್ಲ. ಕಾಲ ಕಳೆದಂತೆ ಮಲ್ಲಿಗೆ ಗರ್ಭಿಣಿಯಾಗಿದ್ದಾಳೆಂಬ ಸುದ್ದಿ ಊರಿನಲ್ಲೆಲ್ಲ ಹಬ್ಬಿತು. ಆದರೆ ಶರಣಪ್ಪ ಆ ಕಾಲದಲ್ಲಿ ವಿದೇಶ ಪ್ರವಾಸದಲ್ಲಿದ್ದ. ಆತ ಮನೆಗೆ ವಾಪಸ್ಸು ಬಂದಾಗ ಅಕ್ಕಪಕ್ಕದವರು ಚತುರವಾಗಿ ನಗುತ್ತಾ, ನಿನ್ನ ಹೆಂಡತಿ ಬೀದಿ ನಾಯಿಯಿಂದ ಗರ್ಭಿಣಿಯಾಗಿದ್ದಾಳೆ ಎಂದು ಚಿಟಾಕಿ ಹೊಡೆದು ಕಿವಿಗೆ ಬೀಸಿದರು. ಆ ಮಾತು ಕೇಳಿದ ಶರಣಪ್ಪನಿಗೆ ಕೋಪದ ಹೊಗೆ ಬಾರಿತು. ಇದು ಸುಳ್ಳು. ಇದು ಅವಳ ನಿಜಾಯಿತನದ ಪರೀಕ್ಷೆ ಎಂದು ಕೂಗಿದ. ಆದರೆ ಊರಿನ ಜನರು ಧಿಕ್ಕಾರ ಮೊಳಗಿಸಿದರು. ಮಲ್ಲಿಗೆ ಎದುರು ಅವಳ ಮೌನವೇ ಅವಳ ಶಕ್ತಿ. ಅವಳು ನಗುತ್ತಾ ಶರಣಪ್ಪನಿಗೆ ಮುಖವಿಟ್ಟು ನೋಡಿದಳು. ನಾಯಿ ಒಬ್ಬ ಪ್ರೀತಿಯ ಜೀವ, ನಂಬಿಕೆಯ ಪ್ರಾಣಿ. ಆದರೆ ಮನುಷ್ಯನಿಗೆ ಆ ನಂಬಿಕೆಯ ಬೆಲೆ ಇಲ್ಲ. ನಿಜವಾದ ಪ್ರೇಮ, ನಂಬಿಕೆ, ಸಂಬಂಧಗಳು ಯಾವತ್ತೂ ಶುದ್ಧ. ನಾನು ಯಾರಿಗೆ ಸಾಕು ಅನ್ನಿಸಿದರೂ ನಾನು ನನಗೆ ಸಾಕಾಗುತ್ತೇನೆ ಎಂದು ಮಲ್ಲಿಗೆ ಹೇಳಿದಳು. ಮಲ್ಲಿಗೆ ಮನೆ ಬಿಟ್ಟು ಹೋದಳು. ಶರಣಪ್ಪ ಅವಳನ್ನು ತಡೆಹಿಡಿಯಲೂ ಇಲ್ಲ, ಏನು ಮಾತನಾಡಲೂ ಇಲ್ಲ. ಆನಂತರ ಅವಳು ನಿಜಕ್ಕೂ ಯಾರಿಂದ ಗರ್ಭಿಣಿಯಾದಳು ಎಂಬುದರ ಕುರಿತು ಯಾರಿಗೂ ಅರಿವು ಇರಲಿಲ್ಲ. ಊರಿನವರು ಬಾವಿಗಳ ಬಳಿಯ ಪೀಠಗಳ ಮೇಲೆ ಕುಳಿತು ಇನ್ನೂ ಅದೇ ಮಾತಿನ ಚರ್ಚೆ ಮಾಡುತ್ತಾ ಉಳಿದರು. ಆದರೆ ಮಲ್ಲಿಗೆ, ಆಕೆ ಮುಂದೆ ಹೋಗಿದಳು, ತನ್ನ ಹೊಸ ಬದುಕನ್ನು ಕಟ್ಟಿಕೊಳ್ಳಲು. ಮಲ್ಲಿಗೆ ಊರನ್ನೇ ತೊರೆದು ಹೋಗಿದಳು. ಹಳೆಯ ನೆನಪುಗಳು ಹಿಂದಿರುಗದಂತೆ ಹಿಂದಿಕ್ಕಿ ಹೋಗುತ್ತಿದ್ದವು. ಊರಿನ ಹೆಣ್ಮಕ್ಕಳಿಗೆ ಉದಾಹರಣೆಯಾಗಬೇಕಾದವಳು ಅಪಮಾನಕ್ಕೊಳಗಾದಳು. ಆದರೆ ಅವಳ ಮನಸ್ಸಿನಲ್ಲಿ ಹೀನಾಯ ಸಂಕೋಚವಿಲ್ಲ. ಅವಳನ್ನು ಪ್ರೀತಿಸಿದ ಜೀವಿ ಮಾತ್ರ ನಾಯಿ. ಅದು ಅವಳನ್ನು ತ್ಯಜಿಸಲಿಲ್ಲ, ಅವಳನ್ನು ಅವಮಾನಿಸಲಿಲ್ಲ. ಅವಳು ಹಸಿರು ಹೊಲಗಳ ಮಧ್ಯೆ ಸಾಗುತ್ತಾ ಹಳ್ಳಿಯ ಗಡಿಗಳನ್ನು ದಾಟಿದಳು. ಒಂದು ಅರಣ್ಯದ ಕಣಿವೆಯ ಬಳಿ ತಲುಪಿದಾಗ ಅಲ್ಲಿದ್ದ ಹಳೆಯ ಶಿಲಾ ಗುಹೆಯೊಂದನ್ನು ಅವಳ ತಾಯಿಯ ಮನೆಯೆಂದು ತೀರ್ಮಾನಿಸಿದಳು. ಆ ಸ್ಥಳದಲ್ಲಿ ಮಲ್ಲಿಗೆ ತನ್ನ ದೇಹದ ಬದಲಾವಣೆಗಳನ್ನು ಗಮನಿಸುತ್ತಾ, ಮುಂದಿನ ಜೀವನದ ಬಗ್ಗೆ ಆಲೋಚಿಸುತ್ತಾ ದಿನ ಕಳೆದಳು. ನೈಷಾದಿಕನಂತೆ ಅವಳನ್ನು ಅನುಸರಿಸಿದ ಬೀದಿ ನಾಯಿ ಇನ್ನೂ ಅವಳೊಂದಿಗೆ ಇತ್ತು. ಅದು ಅವಳಿಗೆ ರಕ್ಷಣೆ ನೀಡುತ್ತಿತ್ತು, ತನ್ನ ಪ್ರೀತಿ ತೋರುತ್ತಿತ್ತು. ಅದರ ಜೊತೆಯಲ್ಲಿ ಅವಳು ಒಂಟಿತನವನ್ನು ಭಯಪಡಲಿಲ್ಲ. ನವೆಂಬರಿನ ಚಳಿಗಾಲದ ಮಧ್ಯರಾತ್ರಿ ಮಳೆಯು ನಿಶ್ಶಬ್ದವಾಗಿ ಸುರಿಯುತ್ತಿತ್ತು. ಗುಹೆಯೊಳಗೆ ಹಸುವಿನ ಬಾವಿಯಂತೆ ಶಾಂತವಾಗಿತ್ತು. ಅಲ್ಲಿ ಮಲ್ಲಿಗೆ ತನ್ನ ಶರೀರದಲ್ಲಿ ಆರಂಭವಾದ ನವಜೀವನದ ವೇದನೆಯಿಂದ ನರಳುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯವಿತ್ತು, ಆದರೆ ಆಕೆಯ ಹತ್ತಿರ ಯಾರೂ ಇರಲಿಲ್ಲ. ಆದರೆ ನಾಯಿ ಅವಳ ಸುತ್ತಮುತ್ತ ನಡಿಗೆಯಾಡುತ್ತಾ ಅವಳಿಗೆ ಬಲ ತುಂಬುತ್ತಿತ್ತು. ಒಂದು ತಂಗಾಳಿ ಬೀಸಿದಂತೆ ಮಲ್ಲಿಗೆ ಗರ್ಭ ವಿಸರ್ಜನೆಯ ನೋವನ್ನು ಅನುಭವಿಸಿದಳು. ಆ ರಾತ್ರಿ ಆಕೆ 3 ಜನ್ಮ ನೀಡಿದಳು. ಅದೇನು ಮಾನವ ಮಗುಗಳಾಗಿರಲಿಲ್ಲ, ಆಕೆ 3 ನಾಯಿಮರಿಗಳಿಗೆ ಜನ್ಮ ನೀಡಿದಳು. ಅವು ಚಿಕ್ಕ ನದಿ ತುರುಕಿನಷ್ಟು ಕೋಮಲವಾಗಿದ್ದವು. ಮಳೆಯಲ್ಲಿ ನೆನೆಯುತ್ತಿದ್ದ ಮುದ್ದಾದ ಮರಿಗಳು ಅವಳ ಎದೆಗೆ ಹತ್ತಿ ಕಣ್ಣುಗಳನ್ನು ಮುಚ್ಚಿಕೊಂಡವು. ಮಲ್ಲಿಗೆ ಅವರತ್ತ ನೋಡಿದಳು. ಅವಳು ಮೊದಲ ಬಾರಿಗೆ ನಗಿದಳು, ನಿಜವಾದ ಸಂತೋಷದ ನಗುವು. ಅವಳ ಪಾಪವಿಲ್ಲದ ತಾಯತ್ವವನ್ನು ಎತ್ತಿ ಹೊತ್ತವರು ಮಾನವರಲ್ಲ, ಪ್ರಕೃತಿಯೇ. ಆ ಹಳ್ಳಿಯಲ್ಲಿ ಹಳೆಯ ಊರಿನ ಜನರು ಇನ್ನೂ ಕುಳಿತು ಮಲ್ಲಿಗೆಯ ಕುರಿತಂತೆ ಅಸಂಬದ್ಧ ಮಾತುಗಳನ್ನು ಹರಡುತ್ತಿದ್ದರೆ ಶರಣಪ್ಪ ಪಶ್ಚಾತ್ತಾಪದ ಹೊತ್ತಿ ಕಣ್ಗಳಿಂದ ದೂರದ ಗಾಳಿ ನೋಡುತ್ತಿದ್ದ. ನಾನು ಸುಳ್ಳು ನಂಬಿದೆ ಎಂದು ಆತ ಚಿಂತಿಸುತ್ತಾ ತಲೆ ತಟ್ಟಿಕೊಂಡ. ಆದರೆ ಮಲ್ಲಿಗೆಗೆ ಆಗ ಹುಟ್ಟಿದ ಮರಿಗಳು ಅವಳಿಗೆ ಮಾತ್ರವೇ ಅಲ್ಲ, ಅವಳೊಂದಿಗೆ ಬದುಕಿದ ಪ್ರಪಂಚಕ್ಕೆ ಹೊಸ ಕಥೆಯನ್ನು ನೀಡಿದವು. ಅವು ಮಾನವರಿಗಿಂತ ಪ್ರಾಮಾಣಿಕವಾದ ಪ್ರೀತಿಯ ಪ್ರತಿರೂಪ. ನಿರ್ದೋಷಿಯ ನಿಂದನೆ. ಭಾಗ 3. ಶರಣಪ್ಪನಿಗೆ ತಡವಾಗಿ ಹೊಳೆದ ಬೆಳಕು. ಅವನು ಮಲ್ಲಿಗೆಯನ್ನು ಅನುಮಾನಿಸಿ ಮಾಡಿದ ತಪ್ಪನ್ನು ಮನಸಾರೆ ಒಪ್ಪಿಕೊಂಡ.
ಆದರೂ ಆಕೆಯನ್ನು ಮತ್ತೆ ಕಾಣುವ ಹಂಬಲದಿಂದ ಊರಿನ ಗಾಳಿ ಶಮನ ನೀಡುತ್ತಿರಲಿಲ್ಲ. ಒಂದು ದಿನ ತಾಯಿಯಂತೆ ತನ್ನನ್ನು ಪ್ರೀತಿಸಿದ್ದ ಮಲ್ಲಿಗೆ ಈಗ ಎಲ್ಲಿಯಲ್ಲಿದ್ದಾಳೋ ಎಂಬ ಯೋಚನೆಯೊಂದಿಗೆ ಅವನು ಹಳ್ಳಿಯ ಸೀಮೆಯನ್ನು ದಾಟಿ ಆಕೆ ಅಳಿದು ಹೋದ ದಾರಿಗೆ ಹೊರಟ. ಕಾಲದ ಚಕ್ರ ಮುನ್ನಡೆಯುತ್ತಾ ಬೆಟ್ಟಗಳ ನಡುವೆ, ನದಿಯ ಹತ್ತಿರ, ಬಂಡೆಗಳ ಹತ್ತಿರ ಅವನು ಮಲ್ಲಿಗೆಯ ಅಸ್ತಿತ್ವವನ್ನು ಹುಡುಕುತ್ತಾ ಸತತ ಸಾಗಿದ. ಅವನ ಅಂತರಾಳದಲ್ಲಿ ಅವಳನ್ನು ಮತ್ತೆ ಭೇಟಿಯಾಗುವ ಭರವಸೆಯಿತ್ತು. ಕೊನೆಗೂ ಒಂದು ರಾತ್ರಿ ಚಂದ್ರನ ಬೆಳಕಿನಡಿಯಲ್ಲಿ ತೊಟ್ಟಿಯ ಹಸಿರು ನೆಲದ ಮೇಲೆ ಅವನು ಆಕೆಯನ್ನು ಕಂಡ. ಮಲ್ಲಿಗೆ ನಾಯಿ ಮರಿಗಳನ್ನು ತನ್ನ ತೆವಳುವ ಕೈಗಳಿಂದ ನಲಿವರಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕೇವಲ ತಾಯಿ ಮಮತೆಯ ಮಿಡಿತವಿತ್ತು. ಅವನು ದೂರದಿಂದ ನೋಡುವಾಗ ಅವಳ ಕಣ್ಣೀರಿನ ಹಿಂದಿನ ಸಂತೋಷವನ್ನು ಮನಗಂಡ. ಅವನು ಅವಳ ಹತ್ತಿರ ಹೋದ. ಮಲ್ಲಿಗೆ, ನಾನು ತಪ್ಪು ಮಾಡಿಕೊಂಡೆ, ಶರಣಪ್ಪ ತನ್ನ ಕಣ್ಣು ಕೆಂಪಗೊಳಿಸಿ ಕೇಳಿದ. ಮಲ್ಲಿಗೆ ಅವನತ್ತ ಒಂದೆರಡು ಕ್ಷಣಗಳ ಕಾಲ ನೋಡಿದಳು. ನೀನು ಶರಣಪ್ಪ ಎಂಬುದನ್ನು ಮರೆತಿದ್ದೀಯಾ? ನಾನು ಮರೆಯುವಂತೆ ಹೇಗೆ ಹೇಳಬಲ್ಲೆ? ಶರಣಪ್ಪ ತಲೆ ತಗ್ಗಿಸಿದ. ಅವನು ಹೂಳಿದ ಅನುಮಾನ, ಪಿತುಸತ್ತೆಯ ಹೆಮ್ಮೆ ಎಲ್ಲವೂ ಅವನನ್ನು ದೂರ ಮಾಡಿತ್ತು. ಆದರೆ ಈಗ ಅವನು ಬೇರೆಯಾಗಲು ಆಗುವುದಿಲ್ಲವೆನಿಸಿತು. ನಾನು ನಿನ್ನ ಜೊತೆ ಬರುವ ಹಕ್ಕನ್ನು ಕಳೆದುಕೊಂಡಿದ್ದೇನೆ, ಆದರೆ ನೀನು ಮರಿಗಳನ್ನು ನೋಡಿ ಅವು ನನ್ನ ಮಕ್ಕಳಂತೆಯೇ ಈಗ. ಮಲ್ಲಿಗೆ ಆ ಮರಿಗಳನ್ನು ಎತ್ತಿಕೊಂಡು ಅವನಿಗೆ ತೋರಿಸಿದಳು. ಇವರೆಲ್ಲರೂ ಪ್ರೀತಿಯ ಫಲ. ಪ್ರೀತಿ ಯಾವಾಗಲೂ ಮಾನವನ ಸೀಮೆಗೆ ಸೀಮಿತವಲ್ಲ. ನಂಬಿಕೆಯಿಲ್ಲದ ಸಂಬಂಧಗಳು ಮಾಯವಾಗಲಿ, ಆದರೆ ನಂಬಿಕೆ ಮತ್ತೆ ಹುಟ್ಟಬಹುದು. ಅವಳು ಅವನ ಕೈ ಹಿಡಿದಳು. ಶರಣಪ್ಪ ಆ ನಾಯಿ ಮರಿಗಳನ್ನು ಒಮ್ಮೆಯಾದರೂ ಮುಟ್ಟಿದ. ಅವನು ಅವುಗಳ ಉಸಿರಿನಲ್ಲಿ ಏನೋ ಹೊಸ ಜೀವನವನ್ನು ಕಂಡನು. ಮರಿಗಳು ಅವನ ಹತ್ತಿರ ಅಣಕುತ್ತಾ ಚಲನಶೀಲತೆಯಿಂದ ಕೂದಲು ಬಿಡಿಸುತ್ತಿದ್ದವು. ಅವುಗಳು ಅವನನ್ನು ಒಪ್ಪಿಕೊಂಡಂತೆ ಅನ್ನಿಸಿತು. ಮಲ್ಲಿಗೆ ಮತ್ತು ಶರಣಪ್ಪ, ಮರಿಗಳು ಮತ್ತು ನಾಯಿ ಎಲ್ಲರೂ ಹೊಸ ಜಗತ್ತಿನತ್ತ ಹೆಜ್ಜೆ ಹಾಕಿದರು. ಮನುಷ್ಯ ಸಂಬಂಧಗಳ ನಡುವಿನ ಅಸಹನೆ, ಪ್ರೀತಿಯ ಮೇಲಿನ ಅನುಮಾನಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅವರು ನೈಜವಾದ ಸಂಬಂಧವನ್ನು ಹೊಸದಾಗಿ ಕಟ್ಟಿದರು.